ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ದರ್ಶನ್ ಫ್ಯಾನ್ಸ್ ಹಿಂದೆ ಮತ್ತಿಬ್ಬರು ಪ್ರಭಾವಿ ಕೈಗಳಿರುವ ಆತಂಕಕಾರಿ ವಿಷಯ ಈಗ ತನಿಖೆ ವೇಳೆ ಬಯಲಾಗಿದೆ. ಬೆದರಿಕೆ ಹಾಕಿದ ಪುನೀತ್ ಎಂಬಾತನ ಹಿಂದೆ ಬಾರ್ ಮಾಲೀಕ ಹಾಗೂ ಆತನ ಸ್ನೇಹಿತನ ಲಿಂಕ್ ಇರುವುದು ಪತ್ತೆಯಾಗಿದೆ. ದರ್ಶನ್ ಫ್ಯಾನ್ಸ್ ಇಂದ ಇದ್ದಾರ ಇಬ್ಬರು ಪ್ರಭಾವಿ ವ್ಯಕ್ತಿಗಳು. ಬೆದರಿಕೆ ತಂತ್ರದ ಹಿಂದೆ ಸಂಜಯ್ ನಗರದ ಬಾರ್ ಮಾಲೀಕನ ಸ್ಕೆಚ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ದರ್ಶನ್ ಅಭಿಮಾನಿಗಳಿಗೆ ಈಗ ಜೈಲಿಗತಿಯಾಗಿದೆ. ಪುನೀತ್, ವೇಣು ಮತ್ತು ಸುಹಾಸ್ ಎಂಬ ಮೂವರು ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಜೈಲಿಗಟ್ಟಿದ್ದಾರೆ. ಆದ್ರೆ ಈ ಆರೋಪಿಗಳನ್ನ ಜಾಲಾಡಿದ್ದ ಪೊಲೀಸರಿಗೆ ಈಗ ತನಿಖೆಯಲ್ಲಿ ಭೀಕರ ಶಾಕಿಂಗ್ ಮಾಹಿತಿ ಲಭ್ಯವಾಗಿದೆ. ಹೌದು, ಬಂಧಿತ ಪುನೀತ್ ಬೆನ್ನಿಗೆ ನಿಂತು ಸಾಕ್ಷಿಗಳನ್ನ ಮುಗಿಸಲು ಬ್ಯಾಕ್ ಸಪೋರ್ಟ್ ನೀಡಿದ್ದ ಇಬ್ಬರು ಪ್ರಭಾವಿಗಳ ಅಸಲಿ ಜಾತಕ ಈಗ ಬಯಲಾಗಿದೆ. ಆರೋಪಿ ಪುನೀತ್ ಸದಾ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಎಂಬ ಪ್ರಭಾವಿಗಳ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದ. ಈ ಪೈಕಿ ಗೌರವ್ ಶೆಟ್ಟಿ ಬೆಂಗಳೂರಿನ ಸಂಜಯ್ ನಗರದ ಪ್ರತಿಷ್ಠಿತ ಬಾರ್ ಮಾಲೀಕನೊಬ್ಬನ ಅತ್ಯಂತ ಆಪ್ತ ಸ್ನೇಹಿತ ಅನ್ನೋದು ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಕೇವಲ ಸ್ನೇಹಿತ ಮಾತ್ರವಲ್ಲ, ಈ ಇಡೀ ಬೆದರಿಕೆ ತಂತ್ರದ ಹಿಂದೆ ಸಂಜಯ್ ನಗರದ ಆ ಬಾರ್ ಮಾಲೀಕನ ಕೈವಾಡವೂ ಇರುವ ಶಂಕೆ ದಟ್ಟವಾಗಿದೆ. ಪೊಲೀಸರ ತನಿಖೆಯ ಪ್ರಕಾರ ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಇಬ್ಬರು ಸಾಮಾನ್ಯ ಕರೆಯಲ್ಲ, ಬದಲಿಗೆ ಪೊಲೀಸರಿಗೆ ಸಿಕ್ಕಿಬೀಳಬಾರದು ಎಂದು ವಾಟ್ಸ್ಆಪ್ ಕರೆ ಮೂಲಕವೇ ಪುನೀತ್ ಜೊತೆ ಸದಾ ಮಾತುಕತೆ ನಡೆಸಿದ್ರು. ಆದ್ರೆ ಯಾವಾಗ ಕಾಮಾಕ್ಷಿಪಾಳ್ಯ ಪೊಲೀಸರು ಪುನೀತನ್ನ ವಶಕ್ಕೆ ಪಡೆದ್ರು, ವಿಷಯ ತಿಳಿದಿದ್ದಂತೆ ಅಲರ್ಟ್ ಆದ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಸದ್ಯ ಸಿಟಿಯಿಂದಲೇ ಎಸ್ಕೇಪ್ ಆಗಿದ್ದಾರೆ. ತಲೆಮರೆಸಿಕೊಂಡಿರುವ ಈ ಇಬ್ಬರು ಪ್ರಭಾವಿ ಆರೋಪಿಗಳಿಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ತೀವ್ರ ಹುಡುಕಾಟ ಆರಂಭಿಸಿದ್ದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಬ್ ಫ್ಲಾಟ್ ಬೆದರಿಕೆ ಪ್ರಕರಣ ಕೇವಲ ಫ್ಯಾನ್ಸ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಹಿಂದೆ ಯಾರೋ ದೊಡ್ಡ ತಲೆಗಳು ನಿಂತು ನೆಟ್ವರ್ಕ್ ಆಪರೇಟ್ ಮಾಡ್ತಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ. ಪೊಲೀಸರ ಕೆಡ್ಡಾಗೆ ಆ ಇಬ್ಬರು ಶಿಕಾರಿಗಳು ಸಿಕ್ಕಿಬಿದ್ದರೆ ತೆರೆಮರೆಯ ಆ ಬಾರ್ ಮಾಲೀಕನ ಅಸಲಿ ಮುಖವಾಡ ಕಳಚಿ ಬೀಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.